ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಈ ದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನನ್ನ ವೃತ್ತಿ ಜೀವನದಲ್ಲಿ ನನಗೆ ಸಹೋದರರಿಗಿಂತ ಹೆಚ್ಚಿನ ಬಾಂಧವ್ಯವನ್ನು ಹೊಂದಿದಂತ ನಮ್ಮ ಅಣ್ಣ. ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ, ಬಟ್ ನಾನು ನಮ್ಮ ಕಾಲೇಜಲ್ಲಿ ಆರ್ಟ್ಸ್ ಕಾಲೇಜಲ್ಲಿ ಆಗ್ತಾರೆ ಇಲ್ಲ ಚಳ್ಳಕೆರೆಯಲ್ಲಿ ಆಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ತೊಂದರೆ ಇಲ್ಲ, ಕಾಲೇಜ್ ಬಿಲ್ಡಿಂಗ್ ಎಲ್ಲ ಬಹಳ ಚೆನ್ನಾಗಿದೆ, ಸ್ವಲ್ಪ ದೂರ ಅನ್ನೋದು ನಾವು ಹೋಗ್ಬೇಕಾದ್ರೆ ಮಕ್ಳು ಹೆಂಗ್ ಬರ್ತಾವ ಅನ್ನೋದು ಮೊದಲು ಯೋಚನೆ ಮಾಡಿದ್ವಿ. ಅಲ್ಲಿಂದ ಅದಕ್ಕೆ ಅಣ್ಣ ಇಲ್ಲಿ ರಿಟೈರ್ಡ್ ಆಗ್ತಾರೆ ಅಂತ ಸಂತೋಷನೂ ಇದೆ. ಯಾಕೆಂದ್ರೆ ಅವರು ಏನು ಸೇವೆ ಮಾಡಿದಾರೋ ತುಂಬಾ ಸಾರ್ಥಕವಾದ ಸೇವೆ. ನಮಗೆ ಅತಿಥಿ ಉಪನ್ಯಾಸಕನಾಗಿ ನಾನು ಹೇಳೋದಾದ್ರೆ, ಇಡೀ ಸ್ಟೇಟ್ ಅಲ್ಲಿ 1 ಮಂತ್ ಸ್ಟ್ರೈಕ್ ಮಾಡಿದಾಗ ಯಾರು ಸ್ಯಾಲರಿ ಕೊಟ್ಟಿರಲಿಲ್ಲ. ಬಹಳ ಗಣ್ಯತೆಯ ತೀರ ಅಣ್ಣ ಒಬ್ಬರು ಸ್ಯಾಲರಿ ಕೊಟ್ಟಿರಲಿಲ್ಲ. ಯಾರು ಏನು ಮಾಡಲೇ, ಯಾಕೆಂದ್ರೆ ಏನು ಆಗಲಿಲ್ಲ, ನೀವು ಕೆಲಸ ಮಾಡಿದಿರ ನಾವು ಕೊಟ್ಟಿದ್ದೀವಿ. ನಮ್ಮ ಕಾಲೇಜಲ್ಲೂ ನಾನಿದ್ದು ಮಾಡ್ಸಕ್ಕಾಗಿಲ್ಲ, ಅವರು ಮಾಡಿಕೊಟ್ರೆ ನಾನಿದ್ದಿದ್ರೆ ಆರಾಮ ಮಾಡ್ತಿದ್ದೆ ಅಂತ. ಇವತ್ತಿನವರೆಗೂ ಅವತ್ತೇನು ನನಗೆ ಸುಮಾರು 20 ವರ್ಷದಿಂದ ಪರಿಚಯ ಅಂತ ಹೇಳಿದ್ರೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ತರ ಇದ್ವಿ. ನಮ್ಮ ಅತ್ತಿ ಆಗ್ಲಿ ಅಣ್ಣ ಆಗ್ಲಿ ಇವತ್ತಿಗೂ ಅಣ್ಣ ಆಗ್ಲಿ ಅಂತಾನೆ ನಾವು ಮಾತಾಡಿಸ್ತೀವಿ. ನನ್ನ ಮಗಳು ಚಿಕ್ಕವಳು, ನಮ್ಮ ಮನೆಯವ್ರಿಗೆ KSUಗೆ ನಾನು ಇವರೇ ಕೋಆರ್ಡಿನೇಟರ್ ಇದ್ರು ಅಣ್ಣರು, ಅವ್ರಿಗೆ ಸೇರಿಸಿದ್ದೆ. ಚಿಕ್ಕವಳು ಅಂದ್ರೆ 1 ವರ್ಷಕ್ಕಿಂತ ಇನ್ನೂ ಚಿಕ್ಕವಳಿಗೆ ಅವತ್ತಾನೆ ಓಡಾಡ್ತಾ ಇದ್ದು. ನೀನ್ ಕ್ಲಾಸ್ ಹೋಗಮ್ಮ ನಾನು ಎತ್ಕೊಂತೀನಿ ಅಂತ ಅಣ್ಣ ಎತ್ಕೊಂಡು ಅವಳು ಮುಖ ತೊಳೆಯೋದಾಗ್ಲಿ ಬೇರೆ ಏನೇ ಕೆಲಸ ಆಗ್ಲಿ ಸ್ವಂತ ಮಗಳ ತರ ಎತ್ಕೊಂಡಿರೋರು. ಬರೋರು ಅವಾಗ ಸರ್ ಇದ್ರು, ಅಣ್ಣ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ನಾನ್ ಕ್ಲಾಸ್ ಹೋದ್ರು ಅಷ್ಟೇ, ಬಿಡ ನಿನ್ ಮಗಳು ನಾನು ಅಂತೇಳಿ ಅವ್ರಿಗೆ ಯಾವ ತರ ನೋಡ್ಕೊಳ್ತಿದ್ರು ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂಡು, ತಿನ್ನಕ್ಕಾಗ್ಲಿ ಉಣ್ಣಕ್ಕಾಗ್ಲಿ ಎಲ್ಲ ಅವರೇ ಕೊಡ್ತೀವಿ, ದಿನ ಅಲ್ಲೇ ನೋಡ್ಕೊಳ್ತಾ ಇದ್ರು. ಅದೊಂದು ನಾನು ಯಾವತ್ತೂ ನೆನಪು ಮಾಡ್ಕೊಳ್ತೀನಿ. ಆಮೇಲೆ ನಾವೇನಾದ್ರೂ ಸಣ್ಣ ಪುಟ್ಟ ಕೆಲಸಗಳಿದ್ದಾಗ ಪ್ರಾಂಶುಪಾಲರಾಗಿದ್ರು ಅವರು, ಅಣ್ಣ ಇವತ್ತೆಲ್ಲ ಹೋಗ್ಬೇಕು ಊರಿಗೆ, ಹೋಗಿ ಯಾರ್ಯಾರು ಕ್ಲಾಸ್ ಅಡ್ಜಸ್ಟ್ಕೊಂಡು ಹೋಗಿ, ಆಮೇಲೆ ಬಂದು ನಿಮ್ಗೆ ಏನಿದೆ ಅದನ್ನ ಕಾನೂನು ಪ್ರಕಾರ ನಾವು ಮಾಡ್ಕೊಡ್ತೀವಿ ಅಂತ. ವೇತನದಲ್ಲಾಗ್ಲಿ ಬೇರೆ ಯಾವುದೇ ವಿಷಯದಲ್ಲಾಗ್ಲಿ ಎಂದು ಅತಿಥಿ ಉಪನ್ಯಾಸಕರಿಗೂ ಫುಲ್ ಟೈಮ್ ಉಪನ್ಯಾಸಕರಿಗೆ ಯಾರಿಗೂ ತೊಂದರೆ ಮಾಡೋದಕ್ಕೆ ಪ್ರಾಂಶುಪಾಲರಾಗಿದ್ದಾಗ ನಾನು ನೋಡಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಮಾನವೀಯತೆ ಇರುವಂತ ಮನುಷ್ಯ. ಯಾರಾದ್ರೂ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅಂದ್ರೆ ಅವ್ರ ಕೈಲಿ ಏನಾಗುತ್ತೆ ಅದನ್ನ ಹೆಲ್ಪ್ ಮಾಡೋದು, ವಿದ್ಯಾರ್ಥಿಗಳಾಗಿರ್ಲಿ ಉಪನ್ಯಾಸಕರೇ ಆಗಲಿ ಯಾರಾದ್ರೂ ಆಗಲಿ, ಅಂತ ಗುಣ ನಮ್ಗೆಲ್ಲ ಆದರ್ಶನೀಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಆಮೇಲೆ ಕುಟುಂಬದಲ್ಲೂ ಅವರಿಬ್ರು ಯಾವಾಗ್ಲೂ ಒಂಥರ ನೋಡಿದ್ರೆ ಈಗಲೂ ಜೊತೆಗೆ ಓಡಾಡುವ ಜೋಡಿ ಕೇಳ್ತಾರೆ. ಅಣ್ಣ ಅತ್ತಿಗೆ ತುಂಬಾ ಅನ್ಯೋನ್ಯವಾಗಿರ್ತಿದ್ರು. ಅವತ್ತಿಂದ ಇವತ್ತು ಮನೆಗೆ ಹೋಗುವಂಗೆ ಆ ಮನೆ ಹೆಸರು ನೋಡಿದಾಗ ನಮ್ಗೆ ಬಹಳ ಖುಷಿ ಆಗುತ್ತೆ. ಅನುರಾಗ ಅಂತ ಹೆಸರಿತ್ತು, ಸೈಟ್ ತಗೊಂಡು ನಾವು ಇದ್ವಿ. ಆ ಮನೆಗೂ ಅನುರಾಗ, ಕುಟುಂಬದಲ್ಲೂ ಅದೇ ಅನುರಾಗ ಇದೆ. ಅವ್ರ ಮಕ್ಕಳು, ನನ್ಗೊಬ್ಬ ಸ್ಟೂಡೆಂಟ್ ಇದ್ದ ಸೈನ್ಸ್ ಕಾಲೇಜಲ್ಲಿ, ಅವ್ರ ಮಕ್ಕಳು ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಮತ್ತೆ ಓಬಣ್ಣರು ಮಕ್ಕಳಿಂದನೂ ಗೊತ್ತಿದ್ದಾರೆ. ಹಂಗಾಗಿ ಎಲ್ಲರನ್ನೂ ಸಹೋದರ ಭಾವನೆಯಿಂದ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಅತ್ಯಂತ ಆತ್ಮೀಯವಾಗಿ ನಮ್ಮ ವೃತ್ತಿ ಜೀವನದಲ್ಲಿ ನಡೆಸ್ಕೊಂಡ ರಂಗಪ್ರಸಾದ್ ಅವರು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ರೂ ಮತ್ತೆ ಸುಧಾರಿಸ್ಬೇಕು. ತುಂಬಾ ಈಗ ಆರೋಗ್ಯವಾಗಿದ್ದಾರೆ ಅಂತ ಭಾವಿಸ್ತಾ, ಇನ್ನೂ 100 ಕಾಲ ಅವರು ತುಂಬಾ ಚೆನ್ನಾಗಿರ್ಲಿ. ಆರೋಗ್ಯ ಹೊಂದಿದ್ರೆ ಸಾಕು, ಐಶ್ವರ್ಯ ಬೇಕಾದಷ್ಟು ಮಾಡಿದ್ರೆ. ತುಂಬಾ ಕಷ್ಟದಲ್ಲಿದ್ರು ಅವ್ರಿಗೆ ಏನ್ ಬೇಕೋ ಮಕ್ಕಳಿಗೂ ಅವ್ರಿಗೂ ತುಂಬಾ ಸುಖವಾಗಿರೋ ತರ ಮಾಡಿದ್ದಾರೆ. ಈಗ ತುಂಬ ಕುಟುಂಬದಿಂದ ತುಂಬಾ ಒಳ್ಳೆಯ ಮನಸ್ಥಿತಿಯಲ್ಲಿ ಇಟ್ಕೊಂಡು ಆರೋಗ್ಯವಾಗಿ ಇನ್ನೂ 100 ಕಾಲ ಚೆನ್ನಾಗಿರಲಿ ಅಂತ ಆಶಿಸ್ತಾ, ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿದ್ದೇನೆ.